ನೀವು ಮೇಷರಾಶಿಯವರಾಗಿದ್ದು ನಿಮಗೆ ಗುರುಬಲ ಇಲ್ಲ ಅನ್ನುವ ವಿಚಾರ ನಿಮಗೆ ಗೊತ್ತಿರಬೇಕು. ಆದರೆ ನೀವು ಮೇಷರಾಶಿಯವರಾಗಿದ್ದರೆ ನಾನು ಒಂದು ದಿನಾಂಕವನ್ನು ಹೇಳ್ತೇನೆ, ಅವತ್ತಿನ ದಿವಸ ನೀವು ವಿಶೇಷವಾಗಿ ಗುರುವಿನ ಆರಾಧನೆ ಮಾಡಿಕೊಂಡ್ರೆ ನಿಮಗೆ ಗುರುಬಲ ಸಹ, ಅಂದರೆ ಗುರುಬಲ ಇಲ್ಲದೇ ಇದ್ರೂ ಸಹ ಗುರುಬಲದ ಅಷ್ಟು ಒಳ್ಳೆಯ ಫಲಗಳು ನಿಮ್ಗೆ ಸಿಗುತ್ತೆ. ಯಾಕೆ ಅಂತಂದರೆ ಒಂದು ಗುರುವಿನ ಆರಾಧನೆ ಮೇಷರಾಶಿಯವರಿಗೆ ನಿಮಗಾಗ್ತಾ ಇರುವಂತಹ ನಷ್ಟಗಳಿಂದ ನಿಮ್ಮನ್ನು ತಪ್ಪಿಸುತ್ತೆ, ವಿದೇಶಕ್ಕೆ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ, ಆರೋಗ್ಯ ಚೆನ್ನಾಗಿ ಮಾಡಿಕೊಡುತ್ತೆ. ನಿಮಗೆ ಗುರುಬಲ ಇದ್ದಾಗ ಏನು ಇವಾಗ ವಿವಾಹ, ದಾಂಪತ್ಯ, ಸಂತಾನ, ಒಂದು ಸೈಟ್ ತಗೋಬೇಕು, ಒಂದು ಮನೆ ಕಟ್ಟಿಸ್ಬೇಕು, ಒಂದು ಗೃಹ ಪ್ರವೇಶ ಮಾಡಬೇಕು, ಒಂದು ಖರೀದಿ ಮಾಡಬೇಕು, ಯಾವುದೋ ಒಂದು ಜಮೀನು ಖರೀದಿ ಮಾಡಬೇಕು, ಬಂಗಾರ ಖರೀದಿ ಮಾಡಬೇಕು, ಏನೋ ಒಂದು ಒಳ್ಳೇದು ಮಾಡಬೇಕು, ಹೊಸದಾಗಿ ನಾವು ಬಿಸ್ನೆಸ್ ಮಾಡಬೇಕು, ಏನೇ ಮಾಡಬೇಕು ಅಂದ್ರೂ ಗುರುಬಲ ಬೇಕು. ಮೇಷರಾಶಿಯವರಿಗೆ ಗುರುಬಲ ಇಲ್ಲ. ಬಟ್ ಗುರುಬಲ ಇಲ್ಲದೇ ಇದ್ದರೂ ಸಹ ನಾನು ನಿಮಗೆ ಒಂದು ತಾರೀಖನ್ನು ಹೇಳ್ತೇನೆ, ಆ ತಾರೀಖನ್ನು ನೆನಪಿಟ್ಕೊಳ್ಳಿ. ಆವತ್ತಿನ ದಿವಸ ನಾ ಈಗ ಮುಂದೆ ಹೇಳ್ತಕ್ಕಂಥ ಪರಿಹಾರಗಳನ್ನು ನೀವೇನಾದ್ರು ಮಾಡಿಕೊಂಡ್ರೆ ನಿಮಗೆ ಗುರುಬಲದಷ್ಟೇ ಕೆಲಸ ಮಾಡುತ್ತೆ, ಅದು ಗುರುಬಲದಂತೆಯೇ ಕೆಲಸ ಮಾಡುತ್ತೆ ಅದು. ಸೊ ಅದು ಎಲ್ಲ ವಿಚಾರಗಳನ್ನ ತಿಳಿಸ್ತೇನೆ. ಪ್ರತಿಯೊಬ್ಬ ಮೇಷರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಬರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ವಿಡಿಯೋನ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಇಲ್ಲ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಓಂ ಗುರುಭ್ಯೋ ನಮಃ ಅಂತ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಸಹ, ಗುರುವಿನ ಅನುಗ್ರಹ ಸಿಗಲಿ. ನೋಡಿ ಏನು ಮಾಡಬೇಕು, ಯಾವ ತಾರೀಕು? ಜುಲೈ 29ನೇ ತಾರೀಕು ಬುಧವಾರ, ಹುಣ್ಣಿಮೆಯ ದಿವಸ. ನಿಮ್ಮ ಕ್ಯಾಲೆಂಡರ್ ಎಲ್ಲ ಮಾರ್ಕ್ ಮಾಡಿ ಇಟ್ಕೊಳ್ಳಿ ಆ ತಾರೀಕನ್ನ. ಜುಲೈ 29ನೇ ತಾರೀಕು ಬುಧವಾರ, ಹುಣ್ಣಿಮೆ, ಗುರುಪೂರ್ಣಿಮೆ. ಯಾವ ಮೇಷರಾಶಿಯವರು ಗುರುಪೂರ್ಣಿಮೆಯ ದಿವಸನಾಗಿ ಮುಂದೆ ಹೇಳ್ತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಳ್ತೀರೋ ನಿಮಗೆ ಗುರುಬಲ ಇಲ್ಲದೆ ಹೋದರೂ ಸಹ ಗುರುಬಲ ಸಿಗಲಿದೆ. ಅಂತಹ ಪವರ್ಫುಲ್ ಆಗಿರತಕ್ಕಂಥ ಪರಿಹಾರಗಳನ್ನು ತಿಳಿಸ್ತೇನೆ ನೋಡಿ. ಬಹಳ ಸಿಂಪಲ್ ಆಗಿ ಒಂದು ದಾರ, 7 ಎಳೆಯ ದಾರ ಮಾಡ್ಕೊಳ್ಳಿ, ವೈಟ್ ಕಲರ್ ದಾರ. ಅದಕ್ಕೆ 7 ಗಂಟು ಹಾಕ್ಕೊಳ್ಳಿ. ಅದಕ್ಕೆ ಅರಿಶಿಣದ ನೀರಿನಲ್ಲಿ ಅದನ್ನು ಚೆನ್ನಾಗಿ ಅದ್ದಿ, ಅದು ಅರಿಶಿಣದ ಬಣ್ಣದ 7 ಎಳೆಯ 7 ಗಂಟಿರುವ ದಾರವಾಗ್ತದೆ. ಅದನ್ನೊಂದು ವೀಳ್ಯದೆಲೆ ಮೇಲೆ ಇಡಿ. ಅದನ್ನು ಮನೆ ಹತ್ತಿರದಿರುವ ಸಾಯಿಬಾಬಾ ಟೆಂಪಲ್ ಇರ್ಬೋದು, ರಾಘವೇಂದ್ರ ಸ್ವಾಮಿ ಮಠ ಇರ್ಬೋದು, ದತ್ತಾತ್ರೇಯರ ದೇವಸ್ಥಾನ ಇರ್ಬೋದು, ಈಶ್ವರನ ದೇವಸ್ಥಾನ ಇರ್ಬೋದು, ಅಥವಾ ಯಾವುದೇ ದೇವಸ್ಥಾನದಲ್ಲಿ ನವಗ್ರಹಗಳಲ್ಲಿ ಗುರುಗ್ರಹದ ಮುಂದೆ, ಅಂದರೆ ಸೂರ್ಯ ಪೂರ್ವಾಭಿಮುಖವಾಗಿದೆ ಅಂದರೆ ಎಡಭಾಗದಲ್ಲಿ, ಉತ್ತರದಲ್ಲಿ, ಮಧ್ಯದಲ್ಲಿರೋದೇ ಗುರುವಾಗಿರ್ತಾನೆ. ಆ ಗುರುಗ್ರಹದ ಮುಂದೆ ಅದನ್ನು ಇಟ್ಟು ಅರ್ಚನೆ, ಪೂಜಾದಿಗಳು ಮಾಡಿ ಎನರ್ಜೈಸ್ ಮಾಡಿ ಅವತ್ತಿನ ಸಹ ಬಲಗೈಗೆ ಅದನ್ನು ಕಟ್ಕೊಡಿ. ಆ ದಾರವನ್ನು ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ, ಗುರುಬಲ ಥರ ಕೆಲಸ ಮಾಡುತ್ತೆ ನಿಮಗೆ. ಇಲ್ಲ ಅವತ್ತಿನ ದಿವಸ ನೀವು ಮೇಷರಾಶಿಯರು ಏನು ಮಾಡಿ, ಈ ಟೀಚರ್ಗಳಿರ್ತಾರಲ್ಲ, ಸ್ಕೂಲ್ ಟೀಚರು, ಕಾಲೇಜ್ ಲೆಕ್ಚರರ್, ಯಾರೇ ಆಗಲಿ, ನಿಮಗೆ ಪಾಠ ಮಾಡಿರಬೇಕು ಅಂತಿಲ್ಲ. ಪಾಠ ಮಾಡುವಂತಹ ಟೀಚರ್ಸ್ಗಳು, ಲೆಕ್ಚರರ್ಸ್ಗೆ ಯಾರೇ ಇದ್ರು ಅವ್ರಿಗೆ 2 ತೆಂಗಿನಕಾಯಿಯನ್ನು ಕೊಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಮಾಡ್ಕೊಳ್ಳಿ. ಪೂರ್ಣ ಫಲವನ್ನು ಅವರಿಗೆ ಕೊಟ್ಟಾಗ ಅಮೃತತ್ವದ ಫಲ ಅದು ತುಂಬ ಚೆನ್ನಾಗಿ ನಿಮಗೆ ಯೋಗ ಆಗುತ್ತೆ. ಅವ್ರು ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿದಾಗ ನಿಮಗೆ ತುಂಬ ಚೆನ್ನಾಗಿ ಅದು ಗುರುಬಲದಂತೆ ಕೆಲಸ ಮಾಡುತ್ತೆ. ಈ ಎಳನೀರು ಕೊಡಿಸಿ ಒಂದು 7 ಜನ ಟೀಚರ್ಸ್ಗಳಿಗೆ, ಅಥವಾ ಯಾವುದೋ ಒಂದು ಸ್ಕೂಲ್ಗೆ ಹೋಗ್ಬಿಟ್ಟು ಇವತ್ತಿನ ಸಹ ಈ ಟೀಚರ್ಗಳಿಗೆಲ್ಲ ನನ್ನ ಕಡೆಯಿಂದ ಎಳ್ನೀರು ಅಂತ ಹೇಳಿ ಕೊಡಿಸ್ಬಿಡಿಬೇಕಾದ್ರೆ ಆ ಎಳ್ನೀರು ಕುಡಿದ್ರೂ ಸಹ ಸಾಕು, 7 ಜನನಾರು ಕುಡಿಬೇಕು ಮಿನಿಮಮ್. ನಿಮಗೆ ಒಳ್ಳೆ ಗುರುಬಲ ಥರ ಕೆಲಸ ಮಾಡುತ್ತೆ ಅದು. ಇಲ್ಲ ಒಂದು 7 ಜನಕ್ಕೆ ಅನ್ನದಾನ ಮಾಡಿ ಅವತ್ತಿನ ದಿವಸ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಲ್ಲ ಅವತ್ತಿನ ಸಹ ಒಂದು 3 kg ಕಡಲೆಕಾಳು ತಂದು ಗಂಟು ಕಟ್ಟಿ, ಅರಿಶಿಣ ಬಣ್ಣದ ವಸ್ತ್ರದಲ್ಲಿ ಗಂಟು ಕಟ್ಟಿ ಅದನ್ನು ದಾನ ಮಾಡಿ. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದು, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ನೆನ್ಪಿಟ್ಕೊಳ್ಳಿ. ಈ ಥರ ಗುರುವಿನ ಅವತ್ತಿನ ದಿವಸ ನೀವು ಮಾಡ್ಕೊಳ್ಬಹುದಾದಂಥ ಪರಿಹಾರಗಳು ಇದು. ಇಲ್ಲ ಕಡಲೆಕಾಳನ್ನ ಹಿಂದಿನ ದಿವಸ ನೆನೆ ಹಾಕ್ಬಿಟ್ಟು ಮರುದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಕಡಲೆಕಾಳು ಉಸುಳಿ ತಯಾರು ಮಾಡಿ, ಈರುಳ್ಳಿ ಬೆಳ್ಳುಳ್ಳಿ ಹಾಕದೇನೆ ಮನೆ ಹತ್ರ ಇರುವ ಈಶ್ವರ ದೇವಸ್ಥಾನದ ನೈವೇದ್ಯ ಮಾಡಿಸಿ, ಗುರು ರಂಗದಲ್ಲಿ ಅದನ್ನು ನೈವೇದ್ಯ ಮಾಡಿಸಿ ಅದನ್ನು ನೀವೇ ನಿಂತ್ಕೊಂಡು ಎಲ್ಲರಿಗೂ ಹಂಚಿ. ಗುರು ಪೂರ್ಣಿಮಾ ದಿವಸ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಅದು ನಿಮಗೆ, ಗುರುಬಲದಂತೆಯೇ ಕೆಲಸ ಮಾಡ್ತದೆ ಅದು ನಿಮಗೆ, ತುಂಬ ಚೆನ್ನಾಗಿ ಪವರ್ಫುಲ್ ಆಗಿರ್ತದೆ. ಇಲ್ಲ ಅಂತಂದರೆ ನಿಮಗೆ ಒಂದು ಸ್ವಲ್ಪ ಅವಕಾಶ ಇದೆ ಅಂತ ಆದರೆ ನೀವು ಮಂತ್ರಾಲಯಕ್ಕೆ ಹೋಗಬಹುದು, ಗಾಣಗಾಪುರಕ್ಕೆ ಹೋಗಬಹುದು, ಶೃಂಗೇರಿಗೆ ಹೋಗ್ಬೋದು, ಅಥವಾ ನಿಮ್ಮ ಕುಲ ಗುರುಗಳು ಯಾವ್ದಿದೆ, ನಮ್ಮ ಕುಲ ಮಠ ಗುರುಗಳಿರ್ತಾರೆ, ಅಲ್ಲಿಗೆ ಹೋಗಿ ಅವರಿಗೆ ಪಾದಪೂಜೆ ಮಾಡಿ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡಿಬಹುದು ಅವ್ರ ಹತ್ರ. ಇಲ್ಲ ನಿಮಗೇನಾದರೂ ಶಿವಮೊಗ್ಗ ಸಾಗರ ಪರಿಚಯ ಇದೆ, ಹತ್ತಿರ ಆಗತ್ತೆ, ಅಥವಾ ಹೋಗಿ ಬಂದು ಗೊತ್ತಿದೆ ಅಂತ ಆದರೆ ಸಾಗರದಲ್ಲಿ ವರದಹಳ್ಳಿ ಶ್ರೀಧರ ಸ್ವಾಮಿಗಳ ಆಶ್ರಮ ಇದೆ, ಅಲ್ಲಿಗೆ ಹೋಗಿ. ಅಲ್ಲಿ ಶ್ರೀಧರ ತೀರ್ಥ ಅಂತ ಇದೆ, ಶ್ರೀಧರ ತೀರ್ಥದಲ್ಲಿ ಸ್ನಾನ ಮಾಡಿ ಗುರುಗಳ ಒಂದು ದರ್ಶನ ಮಾಡಿಕೊಂಡು ಅಲ್ಲಿ ಪಾದಪೂಜೆ ಇತ್ಯಾದಿ ಯಾವ್ದು ಸಿಗುತ್ತೋ ಅದು ಸೇವೆಯನ್ನು ಮಾಡಿಸಿ ನಂತರ ಪ್ರಸಾದ ಭೋಜನ ಊಟ ಮಾಡಿಕೊಂಡು ಪ್ರಸಾದ ಪೂಜೆ ಮಾಡ್ಕೊಂಡು ಪ್ರಸಾದ ತಗೊಂಡು ಮನೆಗೆ ಬಂದರೆ ನಿಮಗೆ ಗುರುಬಲ ಥರನೇ ಕೆಲಸ ಮಾಡುತ್ತೆ ಮೇಷರಾಶಿಯವರಿಗೆ. ಸೊ ಗುರು ಪೂರ್ಣಿಮೆ ಬಹಳ ಪವರ್ಫುಲ್ ಆಗಿರತಕ್ಕಂಥ ಒಂದು ದಿನ.
ಅವತ್ತಿನ ದಿವಸ ಇದ್ರ ಕೈಲಿ ಏನಾಗುತ್ತೋ ಇದಿಷ್ಟನ್ನು ಮಾಡ್ಕೊಳ್ಳಿ ನೀವು. ಇದೆಲ್ಲ ಏನೂ ಆಗಲ್ಲ ಅಥವಾ ಇದೆಲ್ಲ ಆದರೂ ಕೂಡ ಇದೆಲ್ಲ ತಾತ್ಕಾಲಿಕ, ನಂಗೆ ಇನ್ನೂ ಪವರ್ಫುಲ್ ಆಗಿ ದೀರ್ಘಕಾಲಿಕವಾಗಿರತಕ್ಕಂಥದ್ದು ಬೇಕು ಅಂದರೆ ಅದಕ್ಕೊಂದು ಅದ್ಭುತವಾಗಿರತಕ್ಕಂಥ ಪರಿಹಾರವನ್ನು ಮಾಡಿ ಅವತ್ತಿನ ದಿವಸವೇ ನಾವು ವಿಶೇಷವಾದ ಪರಿಹಾರವನ್ನು ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಅದರ ಬಗ್ಗೆಯೂ ಸಹ ಹೇಳ್ತೇನೆ ಕೇಳಿ. ಗುರುಬಲವನ್ನ ಪಡೆಯಲಿಕ್ಕೋಸ್ಕರವಾಗಿ ಪ್ರತಿಯೊಬ್ಬರಿಗೂ ಗುರುಬಲ ಸಿಗಬೇಕು ಅಂದ್ರೆ ಗುರು ಪೂರ್ಣಿಮೆಯ ದಿವಸವೇ ಬಹಳ ಮುಖ್ಯ ಅಂತ ಅದಕ್ಕೆ ನಾನು ಹೇಳ್ತಕ್ಕಂಥದ್ದು. ಸೊ ಜುಲೈ 29ನೇ ತಾರೀಕು ಬುಧವಾರ ಹುಣ್ಣಿಮೆಯ ದಿವಸ, ಗುರು ಪೂರ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಓಂ ಬೃಹಸ್ಪತೆ ಅತಿಗೆ ದರ್ಯೋ ಅರ್ಹ ಆದ್ಮದ್ವಿಭಾತ ಕೃತ ಮಜ್ಜನೇಶು ಯದ್ದೀದ ಯಚ್ಛವ ಸತ್ತ ಪ್ರಜಾದ ದಸ್ವಾಸು ದ್ರವಿಡಂಥೇಹಿ ಚಿತ್ರಂ. ಇದು ಗುರುವಿನ ವೇದೋಕ್ತ ಮಂತ್ರ. ಈ ಒಂದು ಮಂತ್ರದಿಂದ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಗುರು ಪೂರ್ಣಿಮೆಯ ದಿವಸ ನಾವು ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಗುರುವಿನ ರತ್ನ ಯಾವುದು? ಒರಿಜಿನಲ್ ಕನಕ ಪುಷ್ಯರಾಗ ರತ್ನ. ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಸಹಸ್ರ ಗುರು ಶಾಂತಿ ಹೋಮದಲ್ಲಿ ಗುರು ಪೂರ್ಣಿಮೆಯ ದಿವಸ ಇದನ್ನ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಲಕ್ಷ್ಮೀ ಶ್ರೀ ಸೂಕ್ತ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಿಮ್ಮ ಆರ್ಥಿಕ ಬಾಧೆಯೂ ಸಹ ಗುರುಬಲದಿಂದಲೇ ಪರಿಹಾರವಾಗಬೇಕು. ಆದ್ರಿಂದ ಶ್ರೀ ಸೂಕ್ತ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಆ ಶನಿ ಪೀಡೆಯೂ ಪರಿಹಾರವಾದಾಗೆ ಗುರುಬಲ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥದ್ದು. ಸೊ ಶನಿ ಪೀಡೆ ಎಲ್ಲ ಪರಿಹಾರವಾಗಬೇಕು, ಶನಿಯ ದುಷ್ಪ್ರಭಾವ ಪರಿಹಾರ ಆದಾಗ ಗುರುಬಲ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಶನಿ ಶಾಂತಿಯನ್ನು ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲಾ ಹೋಮಗಳನ್ನು ಮಾಡಿ ವಿಶೇಷವಾಗಿ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರು ಕೊಡ್ತಾ ಇದ್ದೇವೆ. ಒಂದೊಂದು ಹೋಮಕ್ಕೆ ಒಂದು ದುಡ್ಡಲ್ಲ, ಅದಕ್ಕೆ ಸಪರೇಟ್ ದುಡ್ಡಲ್ಲ, ಏನು ಇಲ್ಲ. ಒಂದು ಸಂಕಲ್ಪ ಸೇವೆ ಒಬ್ಬರಿಗೆ, ಒಂದೇ ಸಂಕಲ್ಪ ಸೇವೆ, ಒಂದು ಸಂಕಲ್ಪ ಸೇವೆಗೆ ಒಂದು ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಈ ಒಂದು ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ನಾನು ನರಸಿಂಹ ಸರಸ್ವತಿಗ ನರಸೋಬಾವಾಡಿ ಮಹಾರಾಷ್ಟ್ರ ಸಂಗಮಸ್ಥಾನ, ಪಂಚಗಂಗಾ ಸಂಗಮಸ್ಥಾನ, ಅಲ್ಲಿ ಜಗದ್ಗುರುಗಳ ಒಂದು ಸನ್ನಿಧಾನದಲ್ಲಿ ಅಲ್ಲಿ ತೆಗೆದುಕೊಂಡು ಹೋಗಿ ಈ ರತ್ನಗಳನ್ನೆಲ್ಲ ಅಲ್ಲಿಟ್ಟು ಅಲ್ಲಿ ಪುನಃ ನಾನು ಅಭಿಷೇಕ ರುದ್ರ ಪೂಜೆಗಳನ್ನೆಲ್ಲ ಮಾಡಿಸಿ, ಅಲ್ಲಿ ಪಾದ ಪೂಜೆಗಳನ್ನು ಮಾಡಿಸಿ, ಅಲ್ಲಿಂದ ಎನರ್ಜೈಸ್ ಮಾಡಿ, ಅಲ್ಲಿಂದ ಮತ್ತೆ ಪುನಃ ವಾಪಸ್ ನಾನೀಗ ಬೆಂಗಳೂರಿಗೆ ತಗೊಂಡ್ಬಂದಿದ್ದೇನೆ. ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಗುರು ಪೂರ್ಣಿಮೆ ದಿವಸ ಮತ್ತೆ ಪುನಃ ಈ ರತ್ನಗಳನ್ನ ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ, ಶ್ರೀ ಸೂಕ್ತ ಹೋಮ ಎಲ್ಲ ಹೋಮಗಳಲ್ಲಿ ಇದನ್ನ ಎನರ್ಜೈಸ್ ಮಾಡಿ ನಾವು ನಿಮಗೆ ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡ್ರಾಯ್ತು. ನಿಮಗೆ ಸುದೀರ್ಘವಾದಂತಹ ಒಂದು ಗುರುಬಲದ ಒಂದು ಫಲ ನಿಮಗೆ ಕನಕ ಪುಷ್ಯರಾಗ ರತ್ನ, ಅದು ಗುರು ಪೂರ್ಣಿಮೆ ದಿವಸ ಎನರ್ಜೈಸ್ ಮಾಡಿದ್ದು, ಅದು ಕ್ಷೇತ್ರಗಳಲ್ಲಿ ಎನರ್ಜೈಸ್ ಮಾಡ್ಕೊಂಡು ತಗೊಂಡ್ಬಂದಿರತಕ್ಕಂಥದ್ದು ನಿಮಗೆ ಖಂಡಿತವಾಗಿ ಅನುಕೂಲ ಮಾಡಿಕೊಡಲಿದೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ಅವತ್ತು ದಿವಸ ನಾನೇ ಗುರು ಪೂರ್ಣಿಮೆಯ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಗುರು ಪೂರ್ಣಿಮೆ ದಿವಸ ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದನ್ನ ನೀವು ನೋಡ್ಕೋಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲಾ ಹೋಮಗಳನ್ನು ಲೈವ್ ನೋಡಬಹುದು. ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರು ನಾವು ಕೊಡ್ತಾ ಇದ್ದೇವೆ. ಎಕ್ಸ್ಟ್ರಾ ಚಾರ್ಜಸ್ ಅಂತ ಏನೂ ಇಲ್ಲ. ಒರಿಜಿನಲ್ ಕನಕ ಪುಷ್ಯರಾಗ ರತ್ನವೇ ತುಂಬಾ ಕಾಸ್ಟ್ಲಿ. ಆದ್ರೆ ನಾವು ಅದೇ ಒಂದು ಸಂಕಲ್ಪ ಸೇವೆಗೆ 1251 1251 ರೂಪಾಯಿ ಏನಿದೆ ನಮ್ದು, ಅಷ್ಟೇ ಹಣಕ್ಕೆನೆ ನಾವು ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಈ ಎಲ್ಲಾ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಇದು ಆಲ್ರೆಡಿ ನನ್ನ ಕ್ಷೇತ್ರ ಎನರ್ಜೈಸ್ ಮಾಡಿಕೊಂಡೇ ತಗೊಂಡ್ಬಂದಿರತಕ್ಕಂಥದ್ದು. ಸೊ ಡಬಲ್ ಎನರ್ಜೈಸ್ಡ್ ಆಗಿರತಕ್ಕಂಥ ಒಂದು ಅದ್ಭುತವಾದ ಗುರುವಿನ ಪ್ರಸಾದವನ್ನ ನೀವು ಶಾಶ್ವತವಾಗಿ ನಿಮ್ಮ ಜೊತೆಗೆ ಇಟ್ಕೊಳ್ಳೋಕೆ ಒಂದು ಉಂಗುರ ಮಾಡಿಸ್ಕೊಳ್ತಿರೋ, $1 ಮಾಡಿಸ್ಕೊಳ್ತಿರೋ, ಇಲ್ಲ ಈ ಪಾಕೆಟ್ ಅಲ್ಲಿ ಹಾಗೆ ಇಟ್ಕೊಳ್ತಿರೋ, ದೇವ್ರ ಮೇಲೆ ಇಟ್ಕೊಳ್ತಿರೋ, ಲಾಕರ್ ಅಲ್ಲಿ ಇಟ್ಕೊಳ್ತಿರೋ, ಖಂಡಿತವಾಗಿ ನಿಮ್ಮ ಅನುಗ್ರಹ, ನಿಮ್ಮ ಇಷ್ಟ ನಿಮಗೆ ಕನಕ ಪುಷ್ಯರಾಗ ರತ್ನದಿಂದ ಯಾವಾಗಲೂ ಗುರುವಿನ ಅನುಗ್ರಹ ನಿಮಗೆ ಸಿಗ್ತದೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಕಾಣೋ ನಂಬರ್ಗೆ ಬೇಗ ನಿಮ್ಮನ್ನ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಹಾಗೂ ಪ್ರತಿಯೊಬ್ಬರಿಗೂ ನಿಮ್ಮ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿಬಿಡಿ. ಗುರುಬಲ ಗುರು ಪೂರ್ಣಿಮೆ ಬಂದೇ ಹೋಯಿತು. ಸೊ ಅದರಿಂದ ಗುರು ಪೂರ್ಣಿಮೆ ಮಿಸ್ ಆಗಬಾರ್ದು. ಮಿಸ್ ಆದರೆ ಆಮೇಲೆ ಮತ್ತೆ ಇದು ಸಿಗೋದಿಲ್ಲ. ಸೊ ಈ ಸಂಕಲ್ಪ ಸೇವೆಗೆ ಯಾರು ಕೊಡ್ತಾರೋ ಅವ್ರಿಗೆ ಮಾತ್ರ. ಸೊ ದಯವಿಟ್ಟು ಬೇಗ ವಿಡಿಯೋನ ಶೇರ್ ಮಾಡಿಬಿಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ನಮಸ್ಕಾರ ವೀಕ್ಷಕರೇ, ಗುರುಪೂರ್ಣಿಮೆಯ ವಿಶೇಷವಾದಂತಹ ದೇವತಾರಾಧನೆಗಳ ಪ್ರಸಾದ ಏನಿದೆ ಕನಕ ಪುಷ್ಯರಾಗ, ಆ ಕನಕ ಪುಷ್ಯರಾಗ ರತ್ನಗಳ ಅಭಿಮಂತ್ರಣೆಗೋಸ್ಕರವಾಗಿ ನಾನು ನರಸಿಂಹವಾಡಿ ನಮ್ಮ ಗುರು ದತ್ತಾತ್ರೇಯರ ಒಂದು ಸನ್ನಿಧಾನಕ್ಕೆ ಬಂದಿದ್ದೇನೆ. ನೀವು ಮುಂದೆ ಸ್ವಾಮಿಗಳ ದರ್ಶನ, ಕ್ಷೇತ್ರ ದರ್ಶನ, ನದಿ ಸ್ನಾನ ಹಾಗೂ ವಿಶೇಷವಾಗಿ ನಮ್ಮ ರತ್ನಗಳ ಅಭಿಮಂತ್ರಣೆ, ಪೂಜೆ ಇತ್ಯಾದಿ ಎಲ್ಲವನ್ನೂ ಸಹ ನೋಡ್ತಾ ಇದ್ದೀರಿ, ನೋಡ್ತೀರಿ ಸಹ.